ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, RRBಯಲ್ಲಿ ಕೆಲವೊಂದು ವೇಕೆನ್ಸಿಗಳನ್ನು ಕರೆದಿದ್ದಾರೆ ಅಂತಂದರೆ ಆ ರೈಲ್ವೆ ರಿಕ್ವೈರ್ಮೆಂಟಲ್ಲಿ. ಸೊ ರೈಲ್ವೆ ಬೋರ್ಡಲ್ಲಿ ಕೆಲವೊಂದು ವೇಕೆನ್ಸಿಗಳು ಇದ್ದು, ಸೊ ಏನೇನು ವೇಕೆನ್ಸಿಗಳಿದೆ, ಯಾರ್ಯಾರೆಲ್ಲ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು, ಮತ್ತು ಎಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು, ಏನು ಒಂದು ಎಜುಕೇಷನ್ ಏನಾಗಿರಬೇಕು, ಅದೇ ರೀತಿ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕೊನೆ ಆಗುತ್ತೆ, ಅದನ್ನೆಲ್ಲ ಕಂಪ್ಲೀಟ್ ಡೀಟೇಲಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರೆಲ್ಲ RRBಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಒಂದು ಯೋಚನೆ ಮಾಡ್ತಿದ್ದೀರಾ, ಸೊ ಅವರಿಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ನೋಡ್ಬೋದು, ಸೊ RRBಯಲ್ಲಿ ಕೆಲವೊಂದು ವೇಕೆನ್ಸಿಗಳು ಖಾಲಿ ಇರುತ್ತೆ. ಸೊ RRBಯಲ್ಲಿ ಒಟ್ಟಾಗಿ 1036 ಹುದ್ದೆಗಳು ಖಾಲಿ ಇರುತ್ತೆ. ಸೊ ಹುದ್ದೆಗಳು ಯಾವುದಿದೆ ಅಂತ ನೋಡ್ಬೋದು. ಇಲ್ಲಿ ಕೆಲವೊಂದು ಟೀಚರ್ಸ್ ಪೋಸ್ಟ್ಗಳಿದೆ, ಅದೇ ರೀತಿ ಲೈಬ್ರರಿಯನ್ ಪೋಸ್ಟ್ಸ್ ಇದೆ, ಅದೇ ರೀತಿ ಸ್ಟಾಫ್ ವೆಲ್ಫೇರು, ನೆಕ್ಸ್ಟು ಮ್ಯೂಸಿಕ್ ಟೀಚರ್ ಆಗಿರ್ಬೋದು, ಅದೇ ರೀತಿ ಪ್ರೈಮರಿ ರೈಲ್ವೆ ಟೀಚರು, ಅಸಿಸ್ಟೆಂಟ್ ಟೀಚರು, ಲ್ಯಾಬ್ರೇಟರಿ ಅಸಿಸ್ಟೆಂಟು, ಲ್ಯಾಬ್ ಅಸಿಸ್ಟೆಂಟು. ಸೊ ಈ ರೀತಿ ಕೆಲವೊಂದು ಪೋಸ್ಟ್ಗಳು ನಮಗೆ ಇಲ್ಲಿ ಓಪನಿಂಗ್ಸ್ ಇದೆ. ಸೊ ನಿಮಗೆ ಇದು ಕಂಪ್ಲೀಟ್ ಡೀಟೇಲಾಗಿ ಇರುವಂಥ ಒಂದು ಮಾಹಿತಿ ಬೇಕು ಅಂತಂದರೆ ನನ್ನ ಒಂದು ವೆಬ್ಸೈಟ್ಗೆ ನೀವು ಹೋಗ್ಬಿಟ್ಟು ನೋಡ್ಬೋದು. ಅದೇ ರೀತಿ ನನ್ನ ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು, ನಮ್ಮ ವಾಟ್ಸಪ್ ಚಾನಲ್ ಆಗಿರ್ಬೋದು, ಹೋಗ್ಬಿಟ್ಟು ಜಾಯ್ನ್ ಆಗಿ ಅಲ್ಲಿ ಕೂಡ ಇದೇ ರೀತಿಯ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಸೊ ಲಿಂಕ್ಗಳು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ನನ್ನ ವೆಬ್ಸೈಟಲ್ಲಿ ಹೋದರೆ ಅಂದರೆ ನಿಮಗೆ ಕಂಪ್ಲೀಟ್ ಡೀಟೇಲಾಗಿ ನಿಮಗೆ ಸಿಗುತ್ತೆ. ಸೊ ಇಷ್ಟು ಹುದ್ದೆಗಳು ಇರುತ್ತೆ. ಅದೇ ರೀತಿ ವೇತನ ಏನಿರುತ್ತಪ್ಪ ಅಂತಂದರೆ 19,900ರಿಂದ 47,600ವರೆಗೂ ಅವರ ಒಂದು ವೇತನ ಶ್ರೇಣಿ ಇರುತ್ತೆ. ಅದೇ ರೀತಿ ವಯೋಮಿತಿ ಏನಿರುತ್ತಪ್ಪ ಅಂತಂದರೆ ಕನಿಷ್ಠ 18 ವರ್ಷ ಆಗಿರ್ಬೋದು, ಗರಿಷ್ಠ 48 ವರ್ಷಗಳು ಆಗಿರಲೇಬೇಕು. ನೆಕ್ಸ್ಟ್ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಸೊ ವಯೋಮಿತಿ ಸಡಿಲಿಕೆ ನೀವು ಏನಾದರೂ ತಿಳ್ಕೊಬೇಕಪ್ಪ ಅಂತಂದರೆ ನೋಟಿಫಿಕೇಷನ್ನ ನೀವು ನೋಡಬೇಕಾಗುತ್ತೆ. ಸೊ ನೋಟಿಫಿಕೇಷನ್ ನಿಮಗೆ ಬೇಕಂತಂದರೆ ನನ್ನ ವೆಬ್ಸೈಟ್ಗೆ ಹೋಗಿ, ಅದು ಇಲ್ಲ ಅಂತಂದರೆ ನನ್ನ ಟೆಲಿಗ್ರಾಮ್ನ ಜಾಯ್ನ್ ಆಗಿ, ಅದೇ ರೀತಿ ನಮ್ಮ ವಾಟ್ಸಪ್ ಗ್ರೂಪನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ನಿಮಗೆ ಲಿಂಕ್ಗಳು ನಿಮಗೆ ಅಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಏನಿರುತ್ತಪ್ಪ ಅಂತಂದರೆ ಅಪ್ಲಿಕೇಶನ್ ಫೀಸ್ನ ಯಾವುದೇ ರೀತಿ ಅದನ್ನು ಒಂದು ಏನಂತಂದರೆ ನಿಗದಿಪಡಿಸಿಲ್ಲ. ಸೊ ಅದು 7/1/2025ಕ್ಕೆ ನಿಗದಿಪಡಿಸ್ತಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ. ಸೊ ಅದೇ ರೀತಿ ಅರ್ಜಿ ಸಲ್ಲಿಸುವ ವಿಧಾನ. ಸೊ ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಅರ್ಜಿ ಸಲ್ಲಿಸಲೇಬೇಕು ಆನ್ಲೈನಲ್ಲಿ. ಅದಕ್ಕೂ ಮುಂಚೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಹೋಗ್ಬಿಟ್ಟು ನೀವು ಒಂದು ಸಾರಿ ನೋಡಿ, ಸೊ ಒಂದು ಸಾರಿ ಓದಿ. ಸೊ ಕಂಪ್ಲೀಟ್ ಡೀಟೇಲಾಗಿ ಒಂದು ಮಾಹಿತಿ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಅದೇ ರೀತಿ ಏನೇನು ಎಜುಕೇಷನ್ ಆಗಿರಬೇಕಪ್ಪ ಅಂತ, ಸೊ ಎಜುಕೇಷನ್ ಕೂಡ ಇನ್ನೂ ಒಂದು ನಿಗದಿಯನ್ನು ಮಾಡಿಲ್ಲ. ಸೊ ಆ ಪೋಸ್ಟ್ಗಳಿಗೆ ಅನುಗುಣವಾಗಿ ಒಂದು ನೋಟಿಫಿಕೇಷನನ್ನು ಇನ್ನೂ ಬಿಟ್ಟಿಲ್ಲ. ಅಂತಂದರೆ ಒಂದು ಶಾರ್ಟ್ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ, ಫುಲ್ ನೋಟಿಫಿಕೇಷನ್ನ ಇನ್ನೂ ಬಿಟ್ಟಿಲ್ಲ. ಸೊ ಅದನ್ನು 7ನೇ ತಾರೀಕಿಗೆ ಬಿಡ್ತಾರೆ, ಜನವರಿ 7ನೇ ತಾರೀಕಿಗೆ. ಸೊ ಆವಾಗ ನಿಮಗೆ ಒಂದು ನನ್ನ ಚಾನಲ್ ಮತ್ತು ಅಂದರೆ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಅನೌನ್ಸ್ ಮಾಡ್ತೀನಿ. ಅದೇ ರೀತಿ ವಾಟ್ಸಪ್ ಗ್ರೂಪಲ್ಲೂ ಕೂಡ ನಾನು ಅನೌನ್ಸ್ ಮಾಡ್ತೀನಿ. ನೆಕ್ಸ್ಟು ಆಯ್ಕೆಗಳು ಏನಾಗುತ್ತಪ್ಪ ಅಂದರೆ ಎಕ್ಸಾಮಿನೇಷನ್ ಮುಖಾಂತರ ಆಯ್ಕೆಗಳಾಗುತ್ತೆ. ನೆಕ್ಸ್ಟು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ ಜನವರಿ 7ರಿಂದ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ 6ಕ್ಕೆ ಎಂಡ್ ಆಗುತ್ತೆ. ಅದೇ ರೀತಿ ನಿಮಗೆ ನೋಟಿಫಿಕೇಷನ್ ಆಗಿರ್ಬೋದು, ಅವರ ವೆಬ್ಸೈಟ್ ಆಗಿರ್ಬೋದು, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಅದೇ ರೀತಿ ವಾಟ್ಸಪ್ ಚಾನಲ್ ಆಗಿರ್ಬೋದು, ಎಲ್ಲ ಲಿಂಕ್ಗಳು ಇಲ್ಲಿ ನಿಮಗೆ ಸಿಗುತ್ತೆ. ಹೋಗ್ಬಿಟ್ಟು ನೀವು ಜಾಯ್ನ್ ಆಗ್ಬೋದು. ಸೊ ಇಷ್ಟು ಒಂದು ಮಾಹಿತಿ ಸ್ನೇಹಿತರೆ, RRBಯಲ್ಲಿ ಯಾರೆಲ್ಲ ಒಂದು ಜಾಬ್ಸ್ಗಳನ್ನು ನೋಡ್ತಾ ಇದ್ದೀರಾ ಅವರಿಗೆ ಒಂದು ಮಾಹಿತಿ ಇದಾಗಿರುತ್ತೆ. ಸೊ ಇಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ. ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.